ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಸಂಭವಿಸಿದ ಅನುಮಾನಾಸ್ಪದ ವಸ್ತು ಸ್ಫೋಟದಲ್ಲಿ ಶಾಲೆಗೆ ತೆರಳುತ್ತಿದ್ದ 6 ಮಕ್ಕಳು ಗಾಯಗೊಂಡಿದ್ದು ಸುತ್ತಮುತ್ತಲ ಪ್ರದೇಶದಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಕಳೆದ 6 ತಿಂಗಳಲ್ಲಿ 3 ಸ್ಫೋಟ ಸಂಭವಿಸಿದ್ದು, ಈ ಸ್ಫೋಟ ಯಾವ ಕಾರಣಕ್ಕೆ ಆಗುತ್ತಿದೆ, ಯಾವ ವಸ್ತುವಿನಿಂದ ಸ್ಫೋಟಿಸಲಾಗಿದೆ ಮತ್ತು ಯಾರು ಸ್ಫೋಟಿಸುತ್ತಿದ್ದಾರೆ ಎಂಬಿತ್ಯಾದಿ ವಿಚಾರಗಳಿಗೆ ಮಾಹಿತಿ ತಿಳಿಯುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಆ ಗ್ರಾಮದಲ್ಲಿ ಕಳೆದ 6 ತಿಂಗಳಲ್ಲಿ 3 ಬಾರಿ ಇಂತಹ ಅನುಮಾನಾಸ್ಪದ ಸ್ಫೋಟಗಳು ನಡೆದಿದ್ದು, ಸದ್ಯ ಗ್ರಾಮಸ್ಥರ ಆತಂಕ ಮತ್ತಷ್ಟು ಹೆಚ್ಚಿಸಿದೆ. ಪ್ರತಿ ಬಾರಿ ಸ್ಫೋಟದ ಮೂಲ ಏನು ಎಂಬುದು ಸ್ಪಷ್ಟವಾಗದ ಕಾರಣ ಜನರು ಭಯಭೀತರಾಗಿದ್ದಾರೆ. ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟ ಗ್ರಾಮಸ್ಥರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಶಾಲೆಗೆ ತೆರಳುತ್ತಿದ್ದ 6 ಮಕ್ಕಳಿಗೆ ಈ ಸ್ಫೋಟದಲ್ಲಿ ಗಂಭೀರ ಗಾಯಗಳಾಗಿದ್ದು, ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 8:40 ಆಗಿತ್ತು ಸರ್. ಇದು ಇವತ್ತು ಇದು ನಮ್ಮ ಊರಾಗ ಆಗಿರೋದು 3ನೇ ಟೈಮ್ಸ್ ಇದು ಸರ್. ಕ್ಯಾಮ್ರಾಕ್ಕೆ ನೋಡಿ ಸರ್. ಏನು ಸರ್, ಮೂರನೇ ಸತ್ಯ ಆಗ್ತಿರೋದು. ಇದು ಯಾಕಂತ ಹೇಳಿ ನಮಗೆ ಗೊತ್ತಾಗ್ತದೆ ಸರ್. ಉರ್ದವ್ರಿನ ಯಾರಿಗೆ ಅದ್ರ ಕಡೆಯಿಂದ ನಾವು ಏನು ಹೇಳೋದು ಇದಂದ್ರೆ ತನಿಖಾಧಿಕಾರಿಗಳು ಪ್ರಕರಣ ನಿಖರವಾಗಿ ಏನು ಮಾಹಿತಿ ಸಿಗ್ತಾ ಇಲ್ಲ ಇನ್ನತಕ್ಕ. ಇದು 3ನೇ ಸರಿ ಆಗ್ತಿರೋದು. ಇಲ್ಲಿ ಸ್ಕೂಲ್ ಡೈಲಿ ಹುಡುಗರು ರೆಡಿಯಾಗಿ ನಿಂತಿರ್ತಾರೆ ಇದು ಸ್ಪಾಟಿಗೆ ಸರ್. ಸ್ಕೂಲ್ ಮಕ್ಕಳು ಹೋಗೋದು ಎಲ್ಲ ಸ್ಕೂಲ್ ವ್ಯಾನ್ ಇಲ್ಲೇ ಬರ್ತಾವೆ, ಇಲ್ಲೇ ತುಂಬ್ಕೊಂಡು ಟರ್ನಾಗಿ ಇಲ್ಲಿಂದ ಹೋಗ್ತಾವೆ. ಅದ್ರ ಕಡೆ ಸ್ಕೂಲ್ ಮಕ್ಕಳು ಇದೇ ಥರ ಆಟ ಆಡ್ತಾ ಇರ್ತಾವೆ. ಸೇಮ್ ಮೊದಲು ಯಾವ ಥರ ಆಗಿತ್ತು ಅಂದ್ರೆ ಅದು ಹುಡುಗರು ಕಾಲು ಕಟ್ಟಾಗಿತ್ತು, ಮಹಿಳೆಯದು ಏನೋ ಕಿವಿ ಮತ್ತು ಮಾರಿ ಆಗಿದ್ದು ಘಟನೆ ಆಗಿತ್ತು. ಇದು 3ನೇದಾಗಿತ್ತು. ನಾವು ಪಂಚಾಯತಲ್ಲಿ ಮನವಿ ಮಾಡ್ಕೊಂಡ್ವಿ, ಅಧಿಕಾರಿಗಳನ್ನ ಮನವಿ ಮಾಡ್ಕೊಂಡು CC ಕ್ಯಾಮ್ರಾ ಕೂಡ್ಸ್ರಪ್ಪ ಅಂತ ಹೇಳಿದ್ವಿ. ಕೂಡಿಸಿದ್ರು ನೆನೆಯಾಗ್ರಿ ಎಲ್ಲರೂ ಪೇರೆಂಟ್ಸು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇದೇ ಥರ ಹಿಂಗೆ ಯಾರು ಡೈಲಿ ರೊಟೇಷನ್ ಇರ್ತಲ್ಲ, ನಾವು ಗುಡಿಗೆ ಹೋಗಿಲ್ಲ ಹೊಂಟಿದ್ದೀವಿ ಇದೇ ಥರ ಹಣ್ಣದೇವ್ರ ಗುಡಿಗೆ. ಇವತ್ತು ಇಲ್ಲ ಅವಾಗ ಘಟನೆ ನಡೆದಾಗ ಏನರ ಹೊಗೆ ಅಂತ ಏನರ ಬಂತು? ಹೊಗೆ ಏನಿಲ್ಲ ಸರ್, ಧೂಳು ಈ ಥರ ಗಾಳಿ ಬರ್ತಲ್ಲ ಮೇಲೆ, ದೇವ್ರ ಗಾಳಿ ಬಂತಂತಾರಲ್ಲ ಆ ಥರ ದೇವ್ ಗಾಳಿ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಾಗ ಗಾಳಿ ಬಂತು, ಮೇಲೆ ಹರ್ಕೊಂಡು ಹೋಯ್ತು ಅಷ್ಟೇ. ಎಷ್ಟು ಮಂದಿ ಗಾಯ ಆಗಿದ್ರು? ಈಗ ಗಾಯ ಆಗಿದ್ದು 6 ಜನ ಇದ್ದಾರೆ ಸರ್. ಅವರೆಲ್ಲರೂ ಅಲ್ಲೇ ಇದ್ದೀರಿ ಅವಾಗ ಘಟನೆ ಆದಾಗ? ಎಲ್ಲರೂ ಇಲ್ಲೇ ಇದೆ ಸರ್. ಈಗ ಎಷ್ಟು ಮಂದಿ ಗಾಯ ಆಗ್ಯದ? ಮಕ್ಕಳಿಗೆ ಸೀರಿಯಸ್ ಆಗ್ಯದ ಸರ್. ಸ್ಕೂಲ್ ಮಕ್ಕಳಿಗೆ ಒಂದು 4 ಜನಕ್ಕೆ ಆಗ್ಯದ. ಅದರಲ್ಲಿ ವೃದ್ಧರೊಬ್ಬರು ಇದ್ದರು, ಅವ್ರು ಪೂರೆಲ್ಲ ಬೆನ್ನೆಲ್ಲ ಪೂರ ರಕ್ತ ಆಗಿತ್ತು ಸರ್. ಪಟ್ಟಿಯೆಲ್ಲ ಕೇಸ್ ಆ ಕಡೆ ಬಿದ್ದಿತ್ತು ಅವ್ರಿಗೆ. ಮೊಳಕೇರ ಗ್ರಾಮದಲ್ಲಿ ಬಾಂಬ್ ಸ್ಫೋಟದಂತೆ ನಡೆದ ಘಟನೆಯಲ್ಲಿ ಸುಮಾರು 8ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿರುವ ಎಲ್ಲರೂ ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ, ಡಿವೈಎಸ್ಪಿ ಮಡೋಳ್ಳಪ್ಪ ನೇತೃತ್ವದಲ್ಲಿ ಘಟನೆ ನಡೆದ ಸ್ಥಳವನ್ನು ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.